ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 29-30 ವಾಕ್ಯ. ಡ್ಯೂಟ್ರಾನಮಿ ಚಾಪ್ಟರ್ 1 ವರ್ಸ್ 29 and 30. ಅದಕ್ಕೆ ನಾನು ಕಳವಳ ಪಡಬೇಡ್ರಿ, ಅವರಿಗೆ ಭಯಪಡಬೇಡಿರಿ. ನಿಮ್ಮ ಮುಂದುಗಡೆಯಲ್ಲಿ ಹೋಗುವ ನಿಮ್ಮ ದೇವರಾದ ಯೆಹೋವನು ಐಗುಪ್ತ ದೇಶದಲ್ಲಿಯೂ ನೀವು ನೋಡಿದ ಅರಣ್ಯದಲ್ಲಿಯೂ ಪ್ರತ್ಯಕ್ಷನಾಗಿ ನಮಗೋಸ್ಕರ ಯುದ್ಧ ಮಾಡಿದಂತೆಯೇ ಈಗಲೂ ನಿಮ್ಮ ಕಡೆಯವನಾಗಿ ಯುದ್ಧ ಮಾಡುವನು. ನೀವು ಈ ಸ್ಥಳಕ್ಕೆ ಸೇರಿದ ಪರ್ಯಂತರವೂ ನಿಮ್ಮ ಪ್ರಯಾಣದಲ್ಲೆಲ್ಲ ಮಗನನ್ನು ತಂದೆ ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಹೊತ್ತನಲ್ಲವೇ ಎಂದು ನಿಮಗೆ ಹೇಳಿದೆನು. ನೋಡಿ, ಇಲ್ಲಿ ದೇವರು ಈ ಒಂದು ವಾಕ್ಯಗಳ ಮುಖಾಂತರವಾಗಿ ನಮ್ಮೆಲ್ಲರಿಗೂ ಮಾತನಾಡಿಸಿ ಹೇಳುವ ಕಾರ್ಯ ಏನು ಎಂಬುದಾಗಿ ನೋಡುವಾಗ, ದೇವರು ನಮಗಾಗಿ ಮುಂದೆ ಹೋಗಿ ಯುದ್ಧ ಮಾಡುತ್ತಾರೆ. ಹಲ್ಲೆಲೂಯಾ. ನಾವು ಹೋಗುವುದಕ್ಕಿಂತ ಮುಂಚೆ, ಯುದ್ಧ ಭೂಮಿಯಲ್ಲಿ ನಾವು ಹೋಗುವುದಕ್ಕಿಂತ ಮುಂಚೆ ನಮ್ಮ ಮುಂದೆ ದೇವರು ಹೋಗುತ್ತಾರೆ. ಒಂದು ಪಟ್ಟಣವಾಗಿರಬಹುದು, ಒಂದು ಕೆಲಸವಾಗಿರಬಹುದು, ಒಂದು ಯಾವುದೇ ಒಂದು ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ಒಂದು ವಿಷಯವಾಗಿರಬಹುದು. ಅದರಲ್ಲಿ ಯುದ್ಧ ಇದೆಯಾ? ಅದರಲ್ಲಿ ಯುದ್ಧ ಮಾಡುವವರಿದ್ದಾರಾ? ನಮಗಿಂತ ಬಲಶಾಲಿಗಳು, ಅಧಿಕಾರಿಗಳು, ಉನ್ನತ ಜನರು ಇದ್ದಾರಾ? ಅವರನ್ನು ನೋಡಿ ನಾವು ಭಯಪಡುತ್ತಾ ಇದ್ದೀವ? ಒಂದು ಕೆಲಸದಲ್ಲಿ ಇರುವಂತಹ ಸವಾಲುಗಳು, ಒಂದು ಮನೆಯಲ್ಲಿ ಇರುವಂತಹ ತಡೆಗಳು, ಒಂದು ವಿಷಯದಲ್ಲಿ, ಒಂದು ಸೇವೆಯಲ್ಲಿ ಇರುವಂತಹ ತಡೆಗಳನ್ನು ನೋಡಿ ನಾವು ಭಯಪಡುತ್ತಾ ಇದ್ದೀವ? ದೇವರು ಹೇಳುತ್ತಾ ಇದ್ದಾರೆ, ಭಯಪಡಬೇಡ್ರಿ. ಇಸ್ರಾಯೇಲ್ ಜನರನ್ನ ನೋಡಿ ಹೇಳಿದ ಅದೇ ಮಾತುಗಳು. ಅವ್ರು ಹೇಳುತ್ತಾ ಇದ್ದಾರೆ, ನೀವು ಭಯಪಡಬಾರದು, ಹೆದರಬಾರದು. ದೇವರು ನಿಮ್ಮ ಮುಂದೆ ಹೋಗುತ್ತಾರೆ. ನಂಬಬೇಕು, ದೇವರು ನಿಮ್ಮ ಮುಂದೆ ಹೋಗುತ್ತಾರೆ, ಹೋಗಿ ಯುದ್ಧ ಮಾಡುತ್ತಾರೆ. ಮಾತ್ರವಲ್ಲದೆ ನಿಮ್ಮ ಕಡೆಯವರಾಗಿ, ನಿಮ್ಮ ಪರವಾಗಿ, ನಿಮ್ಮವರಾಗಿ ಇದ್ದುಕೊಂಡು ದೇವರು ಯುದ್ಧ ಮಾಡುತ್ತಾರೆ. ದೇವರ ಮಕ್ಕಳಿಗೆ ಅವರಿಗೆ ಅವರ ಕಡೆಯ ಮಗ್ಗುಲಲ್ಲಿ ನಿಂತುಕೊಂಡು, ಬಲಗಡೆಯಲ್ಲಿ ನಿಂತುಕೊಂಡು ಅವರಿಗಾಗಿ ಕಾರ್ಯ ಮಾಡುತ್ತಾರೆ. ಹಲ್ಲೆಲೂಯಾ. ಅದು ಐಗುಪ್ತ ದೇಶವಾಗಿರಬಹುದು, ಅದು ಅರಣ್ಯವಾಗಿರಬಹುದು, ಅದು ಸೇರಿದ ಒಂದು ವಾಗ್ದಾನದ ಭೂಮಿ ಆಗಿರಬಹುದು. ಯಾವುದೇ ಸ್ಥಳ ಯಾವುದೇ ಇರಲಿ. ಹಲ್ಲೆಲೂಯಾ. ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ಗುಲಾಮತನದಲ್ಲಿ ಇದ್ದರು. ಅರಣ್ಯದಲ್ಲಿ 40 ವರ್ಷ ತಿರುಗಾಡಿದರು. ಆಮೇಲೆ ಅವರು ಹೋಗಿ ಸ್ವಾಧೀನ ಮಾಡಿಕೊಳ್ಳಬೇಕಾದ ಆ ಕಾನಾನ್ ದೇಶ, ಅಲ್ಲಿಯೂ ಕೂಡ ದೇವರು ಅವರಿಗಾಗಿ ಯುದ್ಧ ಮಾಡಿದರು. ಸ್ಥಳ ಯಾವುದೇ ಇರಲಿ, ಪರಿಸ್ಥಿತಿ ಯಾವುದೇ ಇರಲಿ, ನಮ್ಮ ದೇವರು ಮುಂದೆ ಹೋಗಿ ನಮಗಾಗಿ ಯುದ್ಧ ಮಾಡುತ್ತಾರೆ. ಹಲ್ಲೆಲೂಯಾ. ನಮ್ಮನ್ನು ಹೊತ್ತುಕೊಳ್ಳುತ್ತಾರೆ. ಹಿ ವಿಲ್ ಕ್ಯಾರಿ ಯು. ಆತ ನಿಮ್ಮನ್ನು ತನ್ನ ತೋಳಿನ ಮೇಲೆ ಒಂದು ತಂದೆಯ ಹಾಗೆ ಹೊತ್ತುಕೊಂಡು ಯುದ್ಧ ಮಾಡುತ್ತಾರೆ. ಹಲ್ಲೆಲೂಯಾ. ಅವರು ನಿಮ್ಮನ್ನು ಕೈಯಲ್ಲಿ ಎತ್ತಿಕೊಳ್ಳುತ್ತಾರೆ. ನೀವು ನಡೆಯಬೇಕಾದ ಅವಶ್ಯಕತೆ ಇಲ್ಲ. ನಡೆಯಲಾರದ ಸಮಯ ಬರುವಾಗ ಅವರು ತೋಳಿನ ಮೇಲೆ ನಿಮ್ಮನ್ನು ಇಟ್ಟುಕೊಳ್ಳುತ್ತಾರೆ. ಹಲ್ಲೆಲೂಯಾ. ನಾನು ಇದನ್ನು ಹಾದು ಹೋಗಲು ಸಾಧ್ಯವಿಲ್ಲ ಎಂಬುದಾಗಿ, ನಡೆಯಲು ನನಗೆ ಬಲ ಇಲ್ಲ, ನಾನು ಹೇಗೆ ದಾಟಲಿ ಎಂಬುದಾಗಿ ನೀವು ದಾಟಲು ಅಸಾಧ್ಯವಾಗುವಾಗ, ನಡೆಯಲು ಅಸಾಧ್ಯವಾಗುವಾಗ, ಹಲ್ಲೆಲೂಯಾ, ದೇವರು ನಿಮ್ಮನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ನಿಮಗಾಗಿ, ನಿಮ್ಮ ಪರವಾಗಿ, ನಿಮ್ಮ ಕಡೆಯವರಾಗಿ ನಿಮಗಾಗಿ ಯುದ್ಧ ಮಾಡುತ್ತಾರಂತೆ. ಹಲ್ಲೆಲೂಯಾ. ಭಯಪಡುವುದನ್ನು ಬಿಡೋಣ, ದೇವರನ್ನು ಹಿಡಿದುಕೊಳ್ಳೋಣ, ದೇವರನ್ನು ನಿರಾಕರಿಸಬೇಡ್ರಿ. ದೇವರಿಗೆ ವಿರೋಧವಾಗಿ ಗುಣಗುಟ್ಟುವುದು ಬೇಡ. ಕಷ್ಟವನ್ನು ನೋಡಿ, ಅರಣ್ಯವನ್ನು ನೋಡಿ, ಯುದ್ಧವನ್ನು ನೋಡಿ ಭಯಪಡುವುದು ಬೇಡ. ಯುದ್ಧ ಬರುವಾಗ ದೇವರು ಕೈಬಿಟ್ಟಿದ್ದಾರೆ ಅನ್ನುವುದು ಬೇಡ. ದೇವರು ನಮ್ಮನ್ನು ಹೊತ್ತುಕೊಂಡು ನಮ್ಮನ್ನು ಜಯಿಸಲು ಸಹಾಯ ಮಾಡುತ್ತಾರೆ. ಅವರೇ ಯುದ್ಧ ಮಾಡುತ್ತಾರೆ, ಅವರು ಮುಂದೆ ಹೋಗುತ್ತಾರೆ. ನಾವು ಮುಂದೆ ಹೋಗುವುದಕ್ಕೆ ಬೇಕಾಗಿಲ್ಲ. ನಾವು ನಿಂತುಕೊಂಡು ದೇವರು ಮಾಡುವ ಯುದ್ಧವನ್ನು ನೋಡಬಹುದು. ಇಸ್ರಾಯೇಲ್ ಜನರಿಗೆ ಮಾಡಿ ತೋರಿಸಿದ ದೇವರು ನಿಮಗಾಗಿ ಕೂಡ ಮಾಡುತ್ತಾರೆ ಎಂಬ ಭರವಸೆ, ನಂಬಿಕೆ, ಹಲ್ಲೆಲೂಯಾ, ನಿಮಗೆ ಇರಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ. ಈ ದೇವರಿಗೆ ಸ್ತೋತ್ರ ಮಾಡೋಣ. ಈ ದೇವರು ನಮ್ಮ ದೇವರು, ಈ ದೇವರು ನಿಮ್ಮ ದೇವರು. ನಿಮ್ಮ ಮುಂದುಗಡೆ ಹೋಗಿ ನಿಮಗಾಗಿ, ನಿಮ್ಮನ್ನು ಮುಂದೆ ತಳ್ಳಿ ಅವರು ಹಿಂದೆ ಇರುವ ದೇವರಲ್ಲ. ಅವರು ನಿಮ್ಮನ್ನು ತನ್ನ ಹೆಗಲ ಮೇಲೆ ಇಟ್ಟುಕೊಂಡು, ನಿಮ್ಮನ್ನು ಹೊತ್ತುಕೊಂಡು, ನಿಮ್ಮನ್ನು ಸಂರಕ್ಷಿಸುತ್ತಾ ಅವರು ನಿಮ್ಮ ವೈರಿಗಳ ಮುಂದೆ ನಿಂತು ಯುದ್ಧ ಮಾಡುವ ದೇವರು.
ಅದು ಅರಣ್ಯವಾಗಿರಲಿ, ಅದು ಗುಲಾಮತನವಾಗಿರಲಿ, ಅದು ಯಾವುದೇ ಒಂದು ಕೊರತೆಯಾಗಿರಲಿ, ಅಸಾಧ್ಯವಾದ ಕಾರ್ಯವಾಗಿರಲಿ, ನಿಮಗಿಂತ ಹೆಚ್ಚಾದ ಉನ್ನತವಾದ ಅಧಿಕಾರವುಳ್ಳ ಬಲಿಷ್ಠವಾದ ವೈರಿಗಳು, ಜನರು, ಮನುಷ್ಯರು ಇದ್ದರು. ಹಲ್ಲೆಲೂಯಾ, ದೇವರು ನಿಮ್ಮನ್ನು ಹೊತ್ತುಕೊಳ್ಳುತ್ತಾರೆ. ದೇವರೇ ನಿಮಗೆ ಸ್ತೋತ್ರಪ್ಪ. ಇಂತಹ ಪರಿಸ್ಥಿತಿಯಲ್ಲಿ ಯಾರಾದರೂ ಇದ್ದರೆ ಅವರಿಗೆ ಒಂದು ಅದ್ಭುತ ಆಗಲಿ, ಒಂದು ಬಿಡುಗಡೆ ಆಗಲಿ ಅಪ್ಪ, ಒಂದು ಜಯ ಸಿಗಲಿ ಸ್ವಾಮಿ. ನೀನು ಅವ್ರನ್ನ ಧೈರ್ಯಪಡಿಸು, ಅವ್ರನ್ನ ಬಲಪಡಿಸು. ಚಿಂತೆ ಭಯ ನೀಗಲಿ, ಹೆದರಬೇಡಿರಿ, ಭಯಪಡಬೇಡ್ರಿ. ಜೀಸಸ್, ಹಲ್ಲೆಲೂಯಾ, ಥ್ಯಾಂಕ್ ಯು. ನಿಮ್ಮ ದೇವರು ನಿಮ್ಮ ಮುಂದೆ ಹೋಗಿ ನಿಮಗಾಗಿ ಯುದ್ಧ ಮಾಡುತ್ತಾರೆ ಎಂಬ ಮಾತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೆನ್. ಪ್ರಿಯ ಸ್ನೇಹಿತರೆ, ದೇವರು ಹೇಳಿದ ಮಾತು, ದೇವರು ನಮಗಾಗಿ ನಿಮಗಾಗಿ ಯುದ್ಧ ಮಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನೀವು ಹಾದು ಹೋಗುತ್ತಾ ಇರುವ ಯುದ್ಧದ ಒಂದು ಕಾಲ ದೇವರು ನಿಮ್ಮ ಮುಂದುಗಡೆ ಹೋಗುತ್ತಾರೆ, ನಿಮ್ಮನ್ನು ಬಿಡಿಸುತ್ತಾರೆ, ನಿಮಗೆ ಜಯ ಕೊಡುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.